ನಮಸ್ಕಾರ. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಯನ್ನು ಶಾಸಕರಾದ ಸುರೇಶ್ ಬಾಬು ಸಿ. ಬಿ. ರವರು ನಡೆಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಕಚೇರಿಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿ. ಬಿ. ಭೇಟಿ ನೀಡಿ ಇಲಾಖೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಿದರು. ಕಾರ್ಯಪಾಲಕ ಇಂಜಿನಿಯರ್ ಹನುಮಂತಪ್ಪ, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮೋಹನ್ ಕುಮಾರ್ ಹಾಗೂ ಇಲಾಖೆಯ ಇಂಜಿನಿಯರ್ಗಳೊಂದಿಗೆ ಸಭೆ ನಡೆಸಿದ ಶಾಸಕರು ಕಳೆದ 3 ವರ್ಷಗಳಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಪ್ರಗತಿ ಕುರಿತು ವಿವರವಾದ ಮಾಹಿತಿ ಪಡೆದರು. ಸಭೆಯಲ್ಲಿ ಹಂದನಕೆರೆ ಭಾಗದಲ್ಲಿ 75 ಲಕ್ಷ ವೆಚ್ಚದಲ್ಲಿ 3 ಪಿಯು ಕಾಲೇಜು ಕಟ್ಟಡಗಳ ನಿರ್ಮಾಣ, ತಾಲೂಕಿನಲ್ಲಿ 31 ನೂತನ ವಿವೇಕ ಶಾಲಾ ಕಟ್ಟಡಗಳು, 35 ಅಂಗನವಾಡಿ ಕಟ್ಟಡಗಳ ನಿರ್ಮಾಣ, 6 ಕೆರೆಗಳ ಸಮಗ್ರ ಅಭಿವೃದ್ಧಿ ಕಾಮಗಾರಿಗಳು, ಅಟಲ್ ಭೂಜಲ್ ಯೋಜನೆಯಡಿ 9 ಕಡೆಗಳಲ್ಲಿ ಪಿಕಪ್ ನಿರ್ಮಾಣ, 5054 ಯೋಜನೆಯಡಿ ಸುಮಾರು 30 ಮೀ ಡಾಂಬರ ರಸ್ತೆ ನಿರ್ಮಾಣ ಹಾಗೂ ಕೆಎನ್ಆರ್ಸಿ ಯೋಜನೆಯಡಿ ಸುಮಾರು 135 ಕಿಮೀ ಸಿಸಿ ರಸ್ತೆ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಬಾಬು ಸಿ. ಬಿ. ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಎಲ್ಲ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ಹಾಗೂ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡುವ ಉದ್ದೇಶದಿಂದ ಪ್ರತಿ ಸೋಮವಾರ ತಾಲೂಕಿನ 2 ಇಲಾಖೆಗಳ ಕಚೇರಿಗಳಿಗೆ ಭೇಟಿ ನೀಡಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದರು. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುವ ಮೂಲಕ ಜನಸೇವೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಸಲಾಗುವುದು ಎಂದು ಅವರು ಹೇಳಿದರು. ಏರ್ಪೋರ್ಟ್ 76 ಲಕ್ಷ ಸರ್, 5 ಕಾಲೇಜ್ ಬಿಲ್ಡಿಂಗ್, ಅದರಲ್ಲಿ ಮೇಜರ್ ಆಗಿದೆ 96 ಲಕ್ಷ ಇದೆ ಸರ್. ಅದು ನಮ್ಮ ಅಲ್ಲಿ ರಿಪೇರಿ ಮಾಡೋಕ್ಕಾಗಲ್ಲ. ಅದೇನಾಗಿದೆ, ಅದೇ ಸ್ಟ್ರಕ್ಚರ್ಗೆ ನಾವು ಕಾಲಮ್ ಹಾಕ್ಕೊಂಡು ನಾವು ರೈಸ್ ಮಾಡಿ 2-3 ಫ್ಲೋರ್ ಮಾಡಿದ್ರೆ ಅದು ಬಿಲ್ಡಿಂಗ್ ಇದಾಗ್ತದೆ. ಅದು ಯಾವಾಗ ಇದ್ರಲ್ಲಿ ಮಾಡಿರೋದು ಅದು ಡಿಪೇರ್ ಅಂದ್ರೆ ಆಲ್ರೆಡಿ ಡಿಪೇರ್ ಪ್ರೋ ಸ್ಟೇಜಲ್ಲಿ ಐತಲ್ಲ ಸರ್. ಒಂದ್ಸರಿ ಆಲ್ರೆಡಿ ಅಡ್ಮಿಟ್ ಮಾಡ್ತೀವಿ ಸರ್. ತುಂಬ ಒಳ್ಳೆ ಕಾರ್ಯಕ್ರಮ ಸರ್ ಇದು. ನಮ್ಮ ಒಂದು ತಾವೇ ನಮ್ಮ ಕಚೇರಿಗಳು ಬರ್ತಾಂದ ನಮ್ಗೆ ಇನ್ನೂ ಭಯ ಹೆಚ್ಚಿಗೆ ಆಗ್ತೀವಲ್ಲ, ಎಲ್ಲ ಅಪ್ಡೇಟ್ ಆಗಬೇಕು, ಎಲ್ಲ ಕೆಲಸಗಳು ಏನೇನಿದೆ. ಈಗ ನಾವು ಒಂದು ಯಾವ ಅಪ್ರೋಚ್ ರೋಡ್ಗಳಿದೆ ಸರ್ ಅಂಥವ್ರು ತಗೋಬೋದು ಸರ್. ಬಟ್ ಯಾವ್ದಾದ್ರು ಕಾಲೋನಿಗಳು ಮೈನಿಂಗ್ ಎಫೆಕ್ಟೆಡ್ ಏರಿಯಾಸ್ ಹೋಗ್ಬೇಕು ಅಂದರೆ ಥ್ರೂ ಹಿಂಗೆ ಹೋಗ್ಬೇಕು. ನಾವು ಕೆಲವು ರೋಡ್ಸ್ ರೋಡಲ್ಲಿ ಸ್ಯಾಚುರೇಷನ್ ಅದೇ ಆ ಥರ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಒಂದು ವರ್ಷದಲ್ಲಿ ಅದನ್ನು 100% ಅದನ್ನು ವಿತಿನ್ ಎ ವೀಕ್ ಅವೆಲ್ಲ ಆಲ್ಮೋಸ್ಟ್ ಮಾಡಿದ್ದೀನಿ ಸರ್. ನಾನೀಗ ಒಂದು ತಿಂಗಳಲ್ಲಿ ಎಲ್ಲ ಇಲಾಖೆದು ಮಾಡ್ಬಿಟ್ಟು ಒಂದು ಬುಕ್ಲೆಟ್ ಮಾಡ್ಕೊಂಡು ಅವ್ರಿಗೆ ಸಬ್ಮಿಟ್ ಮಾಡೋಣ ಅಂತ. ಮೊನ್ನೆ ಸಿಕ್ಕಿದ್ರು ಬಂದು ಡ್ಯಾಮ್ಗೆಲ್ಲ ಕೊಟ್ಟಿದ್ವಿ ನಾವು. ಇದು ನಮ್ದು ಅಲ್ಲಿ ಆಮೇಲೆ ಡ್ಯಾಮ್, ಗಿಣಿಗೋಸ್ಕರ ಡ್ಯಾಮ್ಗೆಲ್ಲ ಅವೆಲ್ಲ ಆದರೆ ಒಂದು ಪರ್ಮನೆಂಟ್ ಸೋರ್ಸ್ ಆಗಲಿ ಅಂತ ಅಷ್ಟೇ. ನಮಗೆ ಈಗ ದುಡ್ಡು ಇಷ್ಟೊಂದು ಇರಬೇಕಾದ್ರೆ ಈಗ ಒಂದು 20-30 ವರ್ಷ ರೋಡ್ಸ್ ಏನು ಅಳ್ಳಾಡಲ್ಲ. ಈ ರೋಡ್ಸ್ ಇಲ್ಲ ತಾವು ವಿತಿನ್ 2 ಇಯರ್ಸ್ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಸುಮಾರು ರೋಡ್ಸ್ ಆಗಿದೆ. ಸ್ಟೇಟ್ ಹೆಡ್ಡಲ್ಲಿ ಏನೇನು ಕೊಟ್ಟಿದ್ದಾರೆ? ಸ್ಟೇಟ್ ಹೆಡ್ಡಲ್ಲಿ ನಮ್ದು ಇದೆ CMIDP ಬಿಟ್ಟರೆ ಯಾವುದೂ ಇಲ್ಲ ಸರ್. ಇದನ್ನ ರೆಗ್ಯುಲರ್ ಗ್ರಾಂಟ್ ಲಿಂಕ್ ಡಾಕ್ಯುಮೆಂಟ್ಸ್ ಅಂತ ಕಟ್ಟೆ ರಿಪೇರಿಗೆ 11 ಲಕ್ಷ ಕೊಟ್ಟಿದೆ ಸರ್. ಅದು ಆಯಾ ಇಲಾಖೆ ಈಗ ರಸ್ತೆ 72 ಲಕ್ಷ ನಮ್ಮ ರೆಗ್ಯುಲರ್ ಮೇಂಟೈನ್ ಸರ್. ಅದು ತೋಟದಾದಿಗಳು ಸರ್. ಒಂದು ಫಸ್ಟ್ DRFಗೆ ಅಪ್ಡೇಟ್ ಆಗಬೇಕು ಸರ್. ಈಗ ಇವರು PMJS 2018ರಲ್ಲಿ DRF ಪ್ಲಾನ್ ಮಾಡಿ ಪ್ಲಾನ್ ಮಾಡಿದ್ದಾರೆ. ಅಲ್ಲಿಂದ ಇವಾಗ ಇನ್ನೂ ಆಗಿಲ್ಲ ಸರ್. ಅದು ಯಾವ ಥರ PMJS ಸಾರ್ವಜನಿಕರು ಅಂಥದ್ದನ್ನು ಕೇಳ್ತಾರೆ. ಸ್ಟೇಟ್ಗೆ ಒಟ್ಟಿಗೆ ಟೆಂಡರ್ ಕರೀತಾರೆ. ಅದು ಒಂದು ಏಜೆನ್ಸಿ ಫಿಕ್ಸ್ ಮಾಡಿ ಸ್ಟೇಟ್ಗೆ ಒಟ್ಟಿಗೆ ಸಾಹೇಬ್ ಹೇಳೋದು ಸುಮಾರು ತೋಟದ ರೋಡ್ಗಳು DRF ಬರ್ತಾ ಇಲ್ಲ. ಬಟ್ ಅವು ತುಂಬಾ ಎಸೆನ್ಷಿಯಲ್ ಇದಾವೆ. ಅದು ಅಪ್ಗ್ರೇಡ್ ಆಗಿ ನಮ್ಮ BR ನಂಬರ್ ಏಜೆನ್ಸಿ ಫಿಕ್ಸ್ ಮಾಡಿದ್ರೆ ಅಪ್ಗ್ರೇಡೇಷನ್ಗೆ ಮಾಡ್ಕೋಬೋದಲ್ಲ ಅವರು ಸರ್. ನಾವು ಅಪ್ಗ್ರೇಡೇಷನ್ ಮಾಡೋ ಸುಮಾರು ರೋಡ್ಸ್ ಕೊಟ್ಟವು ಸರ್. ಬಟ್ ಅವರಲ್ಲೂ ಇನ್ನೂ ಆಗಿದೆ. ಅಪ್ಗ್ರೇಡೇಷನ್ ಮಾಡಬೇಕಂದ್ರೆ ಪ್ರಪೋಸಲ್ ನೋಡಿ ಮಾಡ್ಕೊಂಡು ನಾವು DRF ಮಾಡ್ತಾ ಇದ್ದೀವಿ. ಯಾವುದು ಅಪ್ಗ್ರೇಡ್ ಆಗಿಲ್ಲ. ಹಂಗಾಗಿ ನಾವು ಇಲ್ಲಿ ನಮ್ದು ಸಿದ್ದಾಪುರ ಒಂದಿತ್ತು ಮಾಡಿದ್ದೀವಿ. ಇನ್ನೊಂದು ಬಗ್ನಳ್ಳಿಗೆ ಹೋಗೋದು ಈಗ ಅಪ್ರೂವಲ್ ಆಗಿದೆ ಸರ್. ಅದರಲ್ಲಿ ಆ ಥರ ಇನ್ಯಾವುದು ಆ ಥರ ಮೇಜರ್ ಯಾವುದು ಆಲ್ಮೋಸ್ಟ್ KMR ನಾವು ಕವರ್ ಮಾಡಿದ್ದೀವಿ.
ಗಾಣಿ ಅದು ಅದೇ ನೆಕ್ಸ್ಟ್ ಈ ಪ್ರೋಗ್ರಾಮಲ್ಲಿ ಸೇರಿಸಿವಿ ಸರ್ ಅದು. ಇನ್ನೊಂದು ಆಲ್ಮೋಸ್ಟ್ ಅಲ್ಲ 100 ಕಿಲೋಮೀಟ್ರ್ ಒಂದು ವಾರದೊಳಗೆ ಅದು ಆಲ್ಮೋಸ್ಟ್ ಹಿಡಿದೆ. ಪಟ್ಟಿ ಏನಾಯ್ತು ಇತ್ತಲ್ಲ, ಆಯ್ತು ರೆಡಿ ಮಾಡಿ ಇದ್ರಲ್ಲೇ ಫಾರ್ಮೆಟ್ ಎಲ್ಲ ಕೊಡ್ತೀವಿ ಸರ್. ಅದು ನಾವು ಅದನ್ನ ನಿಮಗೆ ಇವರಿಂದ ನಮ್ಮ ಕಚೇರಿಯ ನಮ್ಮ ವ್ಯಾಪ್ತಿಗೆ ಒಳಪಡುವ ಕಾಮಗಾರಿಗಳ ಪ್ರಗತಿ ಬಗ್ಗೆ ಪರಿಶೀಲನೆ ನಡೆಸಿ ನಮಗೆಲ್ಲ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕ ಸುರೇಶ್ ಬಾಬು ಸಾಹೇಬರಿಗೆ ನಾನು ಅಭಿನಂದನೆ ನೀಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಚೇರಿಗೆ ಒಂದು ಪ್ರಗತಿ ಪರಿಶೀಲನೆ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ನೀಡಿರ್ತಾರೆ. ಅವ್ರಿಗೂ ಕೂಡ ನಮ್ಮ ಕಚೇರಿ ಪರವಾಗಿ ಅವರಿಗೆ ಅಭಿನಂದನೆ. ಸೊ ಅದೇ ರೀತಿ ಈ ಕಚೇರಿ ನಾನು ವಂದನೆ ಹೇಳಿ ಈ ಸಭೆಯನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ